ಈಗ ತಾನೇ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗಿ ಇಲ್ಲೇ ನಿಯರ್ ಬೈ 7 ಕಿಲೋಮೀಟರ್ ಸೂರ್ಯಮನೆ ಫಾಲ್ಸ್ ಇದೆ. ಅದು ನೋಡಿಕೊಂಡು ನೆಕ್ಸ್ಟು ಹೊರನಾಡಲ್ಲಿ ಹಾರಟ್ ಆಗ್ಬಿಡೋದು. ಹೊರನಾಡಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಸ್ಟೇ ಮಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ರೋಡ್ ಮಿಸ್ ಆಯಿತು. ಸೂರ್ಯಮನೆ ವಾಟರ್ ಫಾಲ್ಸ್ಗೆ ಬರ್ತಾ ಇದೆ. ಅಲ್ಲಿ ಸ್ಟಾರ್ಟಿಂಗ್ ನೀವು ಟಿಕೆಟ್ ತಗೋಬೇಕಾಗುತ್ತೆ. ಅದು ನಮ್ಮ ಗಾಡಿಗಳು ಚೆಕ್ ಪೋಸ್ಟ್ ಅಂತ ಹೋಗುತ್ತೆ. ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ 200 ಮೀಟರ್ಸ್ ಏನೋ ನಾವು ನಡ್ಕೊಂಡು ಹೋದರೆ ವಾಟರ್ ಫಾಲ್ಸ್ ಸಿಗುತ್ತೆ. ಇಲ್ಲೂ ಕೂಡ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗಂತೂ. ನಮ್ಮ ಹುಡುಗರೆಲ್ಲ ಹಿಂದೆಗಡೆಯಿಂದ ಬರ್ತಾವ್ರೆ. ಹಿಂದೆಗಡೆಯಿಂದ ನಮಗೂ ರೋಡ್ ಗೊತ್ತಿರಲಿಲ್ಲ. ಹಾಗೆ ಇವ್ರು ಹೋಗ್ತಾಯಿದ್ರಲ್ಲ, ಇಲ್ಲಿ ಗೂಗಲ್ ಮ್ಯಾಪ್ ಏನು ವರ್ಕ್ ಆಗಲ್ಲ. ಇವ್ರು ಹೋಗ್ತಾಯಿದ್ದಾರೆ ಮತ್ತು ಬೋರ್ಡ್ಗಳಿರುತ್ತೆ, ನೋಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು. ಏನು ಸ್ವಲ್ಪ ಸ್ಲಿಪ್ ಆಗ್ತಂದರೆ ಗಾಡಿನೇ ಬೀಳುತ್ತೆ, ನೀವೇ ಬೀಳ್ದೋಯ್ತೀರ. ಇಲ್ಲಂತೂ ಸಾರಾಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಸ್ಕಿಡ್ ಆಗ್ತಾಯಿತ್ತಲ್ಲಿ, ಹೆಂಗೋ ಎಷ್ಟೇ ಮಿಸ್ಸು. ಇಲ್ಲಂತೂ ರೋಡ್ ಸ್ವಲ್ಪ ಸೈಕಾಗೈತೆ ಗುರು. ಓಹೋ, ಗುರು ರೋಡ್ ನೋಡು. ಹಾ, ಅಯ್ಯೋ ಹೋಗಂಗಿಲ್ಲ, ತಿರ್ಗ್ಸೋದು ಹೆಂಗೆ? ಆಫ್ ರೋಡ್ ಬೇಡ, ಆಫ್ ರೋಡ್ ಬೇಡ ನೋಡಿ, ಆಫ್ ರೋಡ್ ಆಗೋಯ್ತು. ಯಪ್ಪ,
A few moments later. ಇವಾಗ ಚೆಕ್ ಪೋಸ್ಟ್ ಹತ್ರದಿಂದ ಟಿಕೆಟ್ ತಗೊಂಡು ಒಂದು 1.5-2 ಕಿಲೋಮೀಟ್ರ್ ಅಷ್ಟು ಬಂದರೆ ನಿಮಗೆ ಪಾರ್ಕಿಂಗ್ ಜಾಗ ಇರುತ್ತೆ. ಪಾರ್ಕ್ ಮಾಡಿ ಅಲ್ಲಿಂದ ಒಂದು 300-400 ಮೀಟರ್ಸ್ ನಡ್ಕೊ ಬಂದರೆ ಒಂದು ನದಿ ಥರ ಹರಿತಾ ಇರ್ತದೆ. ಅದನ್ನ ಕ್ರಾಸ್ ಮಾಡಬೇಕಾಗುತ್ತೆ. ನೀವು ಆ ನದಿ ನೀವು ದಾಟ್ಕೊ ಬಂದಮೇಲೆ ಒಂದು 200 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿಂದ ನಡ್ಕೊ ಹೋದಾಗ ನಿಮ್ಗೆ ಸಿಗುತ್ತೆ ಸೂರ್ಯಮನೆ ಫಾಲ್ಸ್. ಬನ್ನಿ ತೋರಿಸ್ತೇವೆ ಸೂರ್ಯಮನೆ ಫಾಲ್ಸ್ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ.